ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಏನು ಮೆಸೇಜ್ ಇದೆ ಎರಡು ವಿಚಾರಗಳ ಇಲ್ಲಿ ನೋಡೋಣ. ಅವರು ನಿಮ್ಮನ್ನ ಯಾಕೆ ಇಷ್ಟಪಡ್ತಾರೆ, ಅವರ ಸದ್ಯದ ಪರಿಸ್ಥಿತಿ ಏನಿದೆ ಅಂತ. ಇಲ್ಲಿ 5 ಇದೆ, 5ರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡಿ. ನಿಮ್ಮ ಆಯ್ಕೆ, ನಿಮ್ಮ ಇಷ್ಟ. ಬನ್ನಿ, ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು. ಮೊದಲನೇದು ಯಾರು ಶುರು ಮಾಡಿದ್ದೀರಾ, ಆಯ್ಕೆ ಮಾಡಿದ್ದೀರಾ? ಶುರು ಮಾಡೋಣ. ಐ ರೀಪ್ಲೇ ಅವರ್ ಕನ್ವರ್ಸೇಷನ್ ಓವರ್ ಅಂಡ್ ಓವರ್. ಸೊ ನಿಮ್ಮಿಬ್ರು ಮಧ್ಯೆ ನಡೆದಿರೋ ಅಂಥ ಮಾತುಕತೆನ ಅವರು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತ ತಿಳಿಸ್ತಾ ಇದ್ದಾರೆ. ಐ ಆಮ್ ಸ್ಟಾರ್ಟಿಂಗ್ ಟು ಅಂಡರ್ಸ್ಟ್ಯಾಂಡಿಂಗ್ ಅವರ್ ಕನೆಕ್ಷನ್ ಅಂತ ಇದೆ. ಸೊ ನಿಮ್ಮಿಬ್ರು ಮಧ್ಯೆ ಇರುವಂಥ ಸಂಬಂಧನ, ಆ ಕನೆಕ್ಷನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ದಾರೆ ಹೆಚ್ಚಾಗಿ ಅಂತ ಅನ್ಸುತ್ತೆ. ಐ ಕೆನಾಟ್ ಲಿಸನ್ ಟು ಸಾಂಗ್ಸ್ ದಟ್ ರಿಮೈಂಡರ್ ಮೀ ಆಫ್ ಯು. ಸೊ ನಿಮ್ಮಿಬ್ರು ನೆನಪು ತರಿಸುವಂಥ ಹಾಡುಗಳನ್ನ ಕೇಳಿಸ್ಕೊಳೋದೇ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ ಅಂತೆ. ಸೊ ಬ್ಯಾಡ್ ಅಲ್ಲ, ಹಾಡನ್ನ ಕೇಳಲಿಲ್ಲ ಅಂದರೆ ವೇಸ್ಟ್. ಐ ವಾಂಟ್ ರೀಚ್ ಔಟ್ ಬಟ್ ಐ ಆಮ್ ಅಫ್ರೈಡ್. ಅವ್ರು ನಿಮ್ಮ ಹತ್ರ ಬರಬೇಕು, ಮಾತಾಡಬೇಕು ಅಂತ ಇದ್ದಾರೆ, ಆದರೆ ಅವರಿಗೆ ಭಯ. The grass want to greener on the other side. So wait, healing are needed. ಸೊ ಅವ್ರಿಗೆ ಹೀಲಿಂಗ್ ಬೇಕಾಗಿದೆ. ಈ ಸಂಬಂಧನ ಅರ್ಥ ಮಾಡ್ಕೊಳ್ಳಿಕ್ಕೆ, ಈ ವಿಚಾರಧಾರೆಗಳನ್ನ ಅವರು ಅರ್ಥೈಸ್ಕೊಳ್ಳಿದ್ದಕ್ಕೆ, ನಿಮ್ಮಿಬ್ರು ಸಂಬಂಧದ ಬಗ್ಗೆ ಇರುವಂಥ ವಿಚಾರಗಳನ್ನ. ಐ ಆಮ್ ಟ್ರೈಂಗ್ ಟು ನಾಟ್ ಲೂಸ್ ಫೇತ್. ಸೊ ಅವರು ಭರವಸೆ ಕಳ್ಕೊಂಡಿಲ್ಲ, ಒಂದಲ್ಲ ಒಂದಿನ ಇಬ್ರು ಒಂದಾಗ್ತೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಐ ಲೆಫ್ಟ್ ಯು ಬಿಫೋರ್ ಯು ಕುಡ್ ಲಿವ್ ಮೀ. ಅವ್ರಿಗೆ ಎಲ್ಲೋ ಭಯ ಇತ್ತು ನೀವು ಅವ್ರನ್ನ ಬಿಟ್ಬಿಡ್ತೀರಾ ಅಂತ. ಅದಕ್ಕೆ ಅವ್ರು ತುಂಬ ಜಾಣತನದಿಂದ ಅವರೇ ಬಿಟ್ಟು ಹೋಗುವಂಥ ನಾಟಕ ಮಾಡ್ಕೊಂಡು ಹೊರಟೋಗಿದ್ದಾರೆ. ಬನ್ನಿ, ಅವರು ಯಾಕೆ ನಿಮ್ಮನ್ನ ಇಷ್ಟಪಡ್ತಾ ಇದ್ರು ನೋಡೋಣ. ಐ ಲೈಕ್ ಹೌ ಯು ರೆಸ್ಪೆಕ್ಟ್ ಮೀ. ನೀವು ಅವ್ರಿಗೆ ಮರ್ಯಾದೆ ಕೊಡೋದು ಅವ್ರಿಗೆ ತುಂಬ ಇಷ್ಟ ಅಂತೆ. ಐ ಲವ್ ಟಚಿಂಗ್ ಯು ಆಲ್ ಓವರ್. ಸ್ಪರ್ಶ ಸುಖನ ಮಿಸ್ ಮಾಡ್ತಾ ಇದ್ದಾರೆ. ಯುವರ್ ವಾಯ್ಸ್ ಸೌಂಡ್ ಸೋ ಸೆಕ್ಸಿ ವೆನ್ ಯು ವಿಸ್ಪರ್ ಇನ್ ಮೈ ಏರ್. ಸೊ ನಿಮ್ಮ ಧ್ವನಿ ಅವರಿಗೆ ಹೆಚ್ಚು ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಐ ಸಿ ಯು ಯುವರ್ ಫೇಸ್ ಎವ್ರಿ ಟೈಮ್ ಐ ಕ್ಲೋಸ್ ಮೈ ಐಸ್. ಕಣ್ಣು ಮುಚ್ಕೊಂಡು ನಿಮ್ಮ ಮುಖಾನ ನೆನೆಸ್ಕೊಳ್ತಾ ಇದ್ದಾರೆ. ಅದ್ರ ಬದಲು ಬರ್ಬೋದಲ್ಲ, ಅವ್ರು ಬರಲಿಲ್ಲ ಅಂದರೆ ನಿಮ್ಗೇನು, ಸುಮ್ಮನೆ ಇರಿ, ನೀವು ಯಾಕೆ ನೆನೆಸ್ಕೊಂಡು ಅಳ್ತೀರಾ. ಯು ವುಡ್ ಡೂ ಎನಿಥಿಂಗ್ ಮೇಕ್ ಮೀ ಹ್ಯಾಪಿ. ಸೊ ಅವ್ರನ್ನ ಸಂತೋಷವಾಗಿರೋಕ್ಕೋಸ್ಕರ ನೀವೇನು ಬೇಕಾದರೂ ಮಾಡ್ತಾ ಇದ್ರಿ, ಅದನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರು. ಯು ಅಂಡರ್ಸ್ಟ್ಯಾಂಡ್ ಮೀ. ನೀವು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, ಅದು ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ಯುವರ್ ಬಾಡಿ ಫೀಲ್ಸ್ ಗ್ರೇಟ್ ನೆಕ್ಸ್ಟ್ ಟು ಮೈನ್. ಯು ಹ್ಯಾವ್ ಥಾಟ್ಸ್ ಮೀ ವಾಟ್ ಲವ್ ಈಸ್ ಆಲ್ ಅಬೌಟ್. ಪ್ರೀತಿ ಅಂದರೆ ಏನು, ಪ್ರೀತಿಯ ಅರ್ಥ ಏನು, ಜೀವನದಲ್ಲಿ ಪ್ರೀತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕೆಲ್ಲನೂ ನೀವು ಅವ್ರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕೆ ಅವ್ರಿಗೆ ನೀವಂದರೆ ತುಂಬ ಇಷ್ಟ. ನಥಿಂಗ್ ಮೇಕ್ಸ್ ಮೀ ಹ್ಯಾಪಿಯರ್ ದೆನ್ ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್. ನಿಮ್ಮ ಕೈ ಹಿಡಿಯೋದ್ರಂದರೆ ಅವ್ರಿಗೆ ತುಂಬ ಇಷ್ಟ. ಅದನ್ನು ಬಿಟ್ಟು ಬೇರೆ ಯಾವುದು ಅವ್ರಿಗೆ ಅವ್ರ ಜೀವನದಲ್ಲಿ ಇಷ್ಟನೇ ಇಲ್ವಂತೆ. ಸೊ ಇನ್ಯಾಕೆ ತಡ, ಬರಕ್ಕೆ ಹೇಳಿ. ಬಂದಮೇಲೆ ಇಬ್ಬರು ಕೈ ಹಿಡ್ಕೊಂಡು ಪಾಣಿಗ್ರಹಣ ಆದರೂ ಮಾಡಿ, ಹ್ಯಾಂಡ್ ಟು ಹ್ಯಾಂಡ್ ಫಾರಿನ್ ಥರ ಪ್ರಪೋಸ್ ಆದರೂ ಮಾಡ್ಕೊಳ್ಳಿ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಆಲ್ವೇಸ್ ವಿಲ್ ಬಿ ಅಂತ ಇದೆ. ಸೊ ಯಾವಾಗಲೂ ನನ್ನ ಬೆಸ್ಟ್ ಫ್ರೆಂಡ್ ಆಗಿರ್ತೀಯಾ ನೀನು ಅಂತ ಕೇಳ್ತಾ ಇದ್ದಾರೆ. ಆಗಿರ್ತೀರಾ? ನಿಮ್ಮಿಷ್ಟ, ನಿಮ್ಮ ಜೀವನ, ರೈಟ್? ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ. ಸೊ ನಿಮಗೆ ಏನು ಮೆಸೇಜ್ ಇದೆ, ನಿಮ್ಮ ಪಾರ್ಟ್ನರ್ ಕಡೆ ಪರಿಸ್ಥಿತಿ ಏನಿದೆ. ಯು ಡಿಸರ್ವ್ ಸಮ್ ಒನ್ ಬೆಟರ್ ದೆನ್ ಮೀ ಬಟ್ ಸ್ಟಿಲ್. ಅವ್ರಿಗಿಂತ ಒಳ್ಳೆಯವ್ರು ನಿಮಗೆ ಸಿಗ್ತಾರೆ ಅಂತ ಅವ್ರಿಗೆ ಗೊತ್ತು. ಮೇ ಬಿ ಸಪ್ರೇಷನಲ್ಲಿ ಇರಬಹುದು, ಆದರೂ ಅವ್ರಿಗೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗ್ತಾ ಇಲ್ಲ. ವಿ ವಿಲ್ ಕಮ್ ಬ್ಯಾಕ್ ಟುಗೆದರ್ ವೆನ್ ದ ಟೈಮ್ ಈಸ್ ರೈಟ್ ಟೈಮ್. ಎಸ್, ಜೀವನದಲ್ಲಿ ಸರಿಯಾದ ಸಮಯ ಒಂದಲ್ಲ ಒಂದಿನ ಬರುತ್ತೆ, ಆವಾಗ ನಾವಿಬ್ರು ಒಂದಾಗ್ತೀವಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಫಿಯರ್ ಈಸ್ ಹೋಲ್ಡಿಂಗ್ ಮೀ ಬ್ಯಾಕ್ ಬಟ್ ಐ ವಾಂಟ್ ಟು ಟಾಕ್ ವಿತ್ ಯು ಸೋ ಬ್ಯಾಡ್ಲಿ. ಸೊ ನಿಮ್ಮ ಜೊತೆ
ಮಾತಾಡಬೇಕು ಅಂತ ತುಂಬ ಆಸೆ ಇದೆ, ಆದರೆ ಭಯ ಅವ್ರಿಗೆ ಕಾಡ್ತಾ ಇದೆ. ಐ ವಾಸ್ ಸೆಲ್ಫಿಶ್, immature and only looking out for my best interest. ಸ್ವಾರ್ಥಿಯಾಗಿ ಇದ್ರು ಅವರು ಇಷ್ಟು ದಿನ, ಅದು ಅವ್ರಿಗೆ ಬೇಜಾರು ತರಿಸ್ತಾ ಇದೆ. ನನ್ನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡಿದೆ ಅಂತ. ಐ ಹ್ಯಾವ್ ಬೀನ್ ಲುಕಿಂಗ್ ಯು ಆ್ಯಪ್ ಆನ್ ಸೋಷಿಯಲ್ ಮೀಡಿಯಾ ಬಿಕಾಸ್ ಐ ಜಸ್ಟ್ ವಾಂಟ್ ಟು ನೋ ಯು ಆರ್ ಡೂಯಿಂಗ್ ವೆಲ್. ನೋಡಿ, ಬಿಟ್ಟೋಗಿದ್ದು ಅಲ್ದಿರಾ ವಾಚ್ ಬೇರೆ ಮಾಡ್ತಾವ್ರೆ, ಏನು ಮಾಡ್ತಾ ಇದ್ದೀರಾ, ಯಾರ ಜೊತೆ ಇದ್ದೀರಾ ಅಂತ. I felt weak and lack of confidence. I can't be what you need. ನಿಮ್ಗೆ ಹೇಗೆ ಬೇಕೋ ಅವ್ರಿಗೆ ಇರೋಕ್ಕೆ ಆಗೋದಿಲ್ವಂತೆ, ಅವ್ರಿಗೆ ನಂಬಿಕೆ ಇಲ್ವಂತೆ. ಸೊ ಬಿಟ್ಬಿಡಿ, ನಿಮ್ಮಿಷ್ಟ, ನಾ ಯಾರು ಹೇಳಲಿಕ್ಕೆ. ಬನ್ನಿ, ಅವರಿಗೆ ಯಾಕೆ ನಿಮ್ಮನ್ನು ಇಷ್ಟಪಡ್ತಾರೆ ನೋಡೋಣ. ಐ ಕ್ಯಾನ್ ಸ್ಟೇರ್ ಅಟ್ ಯು ಫಾರ್ ಅವರ್ಸ್ ವೆನ್ ಯು ಆರ್ ಸ್ಲೀಪಿಂಗ್. ಮಲಗಿದ್ದಾಗ ಮಾತ್ರ ಅವ್ರಿಗೆ ನಿಮ್ಮ ಬ್ಯೂಟಿ ಕಾಣಿಸುತ್ತೆ ಅನಿಸುತ್ತೆ. ಸೊ ಎದ್ದಿದ್ದಾಗ ನಿಮ್ಮನ್ನು ನೋಡೋ ಅಷ್ಟು ಧೈರ್ಯ ಅವರಲ್ಲಿ ಇಲ್ಲ. ಯು ಆಲ್ವೇಸ್ ಗಿವ್ ಮೀ ಕ್ಯೂಟ್ ನೇಮ್ಸ್. ನೀವು ಒಳ್ಳೊಳ್ಳೆ ಅಡ್ಡೆಸ್ರು ಇಡ್ತೀರಾ ಅಂತ ಅನಿಸುತ್ತೆ. ಐ ನೋ ಯು ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಮೀ. ನನಗೋಸ್ಕರ ಯಾವಾಗಲೂ ನೀನಿದ್ದೆ ಅಂತ ಹೇಳ್ತಾ ಇದ್ದಾರೆ. ಯು ಥಿಂಕ್ ಐ ಆಮ್ ಗುಡ್ ಲುಕಿಂಗ್ ನೋ ಮ್ಯಾಟರ್ ವಾಟ್. ಸೊ ಹೇಗೆ ಇರಲಿ ಅವರು ಸೌಂದರ್ಯ, ಹೇಗೆ ಇರಲಿ ಅವ್ರದ್ದು, ಅವ್ರು ಚೆನ್ನಾಗಿದ್ದಾರೆ ಅಂತ ನೀವು ಡಿಸೈಡ್ ಮಾಡಿದ್ರಿ, ಅದು ಅವ್ರಿಗೆ ಇಷ್ಟ ಆಯಿತು. ಐ ಥಿಂಕ್ ಆಫ್ ಯು ಆಲ್ ಡೇ ಲಾಂಗ್. ಜೀವನ ಪರ್ಯಂತ ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾನೆ ಇರ್ತಾರೆ. ಯು ಆರ್ ಫ್ಯಾಂಟಸೈಸ್ ಬಿಲ್ಡ್ ವಿತ್ ಮೈನ್. ವಾವ್, ನಿಮ್ಮ ಕನಸೆಲ್ಲ ಅವ್ರ ಕನಸಿನ ಜೊತೆ ಹೊಂದಾಣಿಕೆ ಆಗ್ಬಿಟ್ಟಿದೆ. ಸೊ ನಿಮ್ಮ ಕೈನೇ ಒಂದು ಮ್ಯಾಜಿಕ್ ಅಂತ ಅಂದ್ಕೊಳ್ತಾರೆ. ನಿಮ್ಮ ಕೈಲಿ ಅಸಾಧ್ಯವಾದದ್ದು ಸಾಧನೆ ಮಾಡೋಕ್ಕಾಗದೇ ಇರೋದು ಅಥವಾ ಪರಿಹರಿಸೋಕ್ಕಾಗದೇ ಇರೋ ಯಾವುದೇ ಸಮಸ್ಯೆ ನಿಮ್ಮಲ್ಲಿ ಇಲ್ಲ ಅಂತ ನೀವು ಸಾಬೀತು ಮಾಡ್ತಾ ಇರ್ತೀರಾ. ಹಾಗಾಗಿ ಅವ್ರಿಗೆ ತುಂಬ ಇಷ್ಟ. ಐ ಲವ್ ದ ವೇ ಯು ಲಾಫ್. ಹೇಗೆ ನೀವು ನಗ್ತೀರಾ, ನಿಮ್ಮ ನಗು ಅವ್ರಿಗೆ ತುಂಬ ಇಷ್ಟ. ನಗುವ ನಯನ ಮಧುರ, ಮೌನ ಮಿಡಿವ ಹೃದಯ, ಹಿರಿಮಾತೆಗೆ ಹೊಸ ಭಾಷೆ ಇದು, ಹೊಸ ಕಾವ್ಯವಿದು, ಇದ ಹೋಗಲು ಕವಿಬೇಕೆ. ಅದೇ, ಇದು ಹೇಳೋದಿಕ್ಕಾಗೋದಿಲ್ಲ ಬಾಯಲ್ಲಿ. ಓಕೆ, ಥ್ಯಾಂಕ್ ಯು. ಮನೆ ಯಾರು ಮೂರನೇದು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಪಾರ್ಟ್ನರ್ ಸದ್ಯದ ಪರಿಸ್ಥಿತಿ ಏನಿದೆ ನೋಡುವ. ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್ ಅಬೌಟ್ ಯು ಅಂಡ್ ಯುವರ್ ಬಾಡಿ. ಸೌಂದರ್ಯ ಆರಾಧಕರು ಅಂತ ಅನ್ಸುತ್ತೆ ಅವರು. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಐ ಬ್ಲೇಮ್ಡ್ ಯು. ಎಸ್, ಅವ್ರು ತಪ್ಪು ಮಾಡಿಬಿಟ್ಟು ನಿಮ್ಮ ಮೇಲೆ ನೀವೇ ತಪ್ಪು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಐ ಫ್ಯಾಂಟಸೈಸ್ ಅಂಡ್ ಡೇ ಡ್ರೀಮ್ ಅಬೌಟ್ ಯು. ಸೊ ದಿನಾಗ್ಲೂ ಬರೀ ಹಗಲ್ಗನಸು ಕಾಣ್ಕೊಂಡೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಹಗಲ್ಗನಸು ಕಾಣಬೇಕು? ಐ ಆಸ್ಕ್ ಗಾಡ್ಸ್, ಮೈ ಏಂಜಲ್ಸ್, ಮೈ ಆನ್ಸಿಸ್ಟರ್ಸ್ ಅಂಡ್ ಮೈ ಗೈಡ್ಸ್ ಅಬೌಟ್ ಯು. ನಿಮ್ಮ ಬಗ್ಗೆ ಅವರು ಎಷ್ಟು ಜನದ ಜೊತೆ ಎನ್ಕ್ವೈರಿ ಮಾಡಿದ್ದಾರೆ, ಎಷ್ಟು ಜನದ ಜೊತೆ ಟ್ಯಾರೋ ರೀಡಿಂಗ್ ತಗೊಂಡಿದ್ದಾರೆ, ಅಸ್ಟ್ರಾಲಜಿ ಕೇಳಿದ್ದಾರೆ, ದೇವರಲ್ಲಿ ಕೂಡ ಹೋಗಿ ಪ್ರಶ್ನೆ ಮಾಡಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ನಿಮ್ಮ ಸಂಬಂಧದ ಬಗ್ಗೆ ತಿಳ್ಕೊಂಡಿದ್ದಾರೆ. ಮೇ ಬಿ ನೀವು ಕೂಡ ಮಾಡಿರ್ಬೋದು. ಐ ವಾಂಟ್ ಟು ಟೇಕ್ ಕೇರ್ ಆಫ್ ಯು ಬಟ್ ಐ ಕಾಂಟ್ ರೈಟ್ ನೌ ಬಿಕಾಸ್ ಆಫ್ ಮನಿ ಪ್ರಾಬ್ಲಮ್. ಸೊ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಕೂಡ ಕೆಲವ್ರಿಗೆ ಉತ್ತಮವಾಗಿ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅವರು ಆರ್ಥಿಕ ದೃಷ್ಟಿಕೋನದಿಂದ ದೂರ ಇರ್ಬೋದು. ಐ ಆಮ್ ಸಾರಿ ಐ ಕ್ರಿಟಿಸೈಸ್ ಯು. ಸೊ ಕ್ಷಮೆ ಕೇಳ್ತಾ ಇದ್ದಾರೆ. ಹೀಗೆ ಕ್ಷಮೆ ಕೇಳಿದ್ರೆ ಏನು ಸುಖ? ಎದುರಿಗೆ ಬಂದು ಕೇಳಬೇಕಲ್ವಾ? ಯು ಡೋಂಟ್ ನೋ ಹೌ ಹಾರ್ಡ್ ಇಟ್ ವಾಸ್ ಟು ಲೆಟ್ ಯು ಗೋ. ಸೊ ಬಿಡಕ್ಕಾಗಲ್ಲ ಅಂದರೆ ಜೊತೆಲಿರ್ಬೋದು ತಾನೆ, ಬಿಟ್ಟಿರೋಕ್ಕಾಗಲ್ವಂತೆ, ಬರೋದು ಇಲ್ವಂತೆ. ಬಟ್ ಇಟ್ ವಾಸ್ ದ ಓನ್ಲಿ ಥಿಂಗ್ ಟು ಡೂ ದಟ್ ಫೆಲ್ಟ್ ರೈಟ್ ದಟ್ ಟೈಮ್. ಆ ಕ್ಷಣಕ್ಕೆ
ಏನ್ ಸರಿ ಅನ್ಸುತ್ತೋ ಅದ್ ಮಾಡಿದ್ರಂತೆ. ಸರಿ ಈ ಕ್ಷಣಕ್ಕೆ ನಿಮ್ಮನ್ ಬಿಟ್ಟು ಇರಕ್ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಬರ್ಬೋದಲ್ವಾ? ಈ ಕ್ಷಣಕ್ಕೆ ಸರಿ ಅನ್ಸೋದ್ ಮಾಡ್ಬೋದಲ್ವಾ? ಐ ಡ್ರೀಮ್ ಆಫ್ ಯು, ಮೀ ಲವ್. ನಿಮ್ಮಿಬ್ರು ಬಗ್ಗೆ ಅವ್ರು ಕನಸು ಕಾಣ್ತಾ ಇದಾರಂತೆ, ಪ್ರೀತಿಯ ಕನಸು. ಇರೋದು ಒಂದೇ ಜೀವನ, ಇಷ್ಟೊಂದು ಕಾಂಪ್ಲಿಕೇಟೆಡ್ ಮಾಡ್ಕೊಬೇಕಾ ಅನ್ನೋದು ನನ್ನ ವೈಯಕ್ತಿಕ ಪ್ರಶ್ನೆ. ಯು ಆರ್ ರಿಯಲಿ ವೇರ್ ಮೈ ಸನ್ಶೈನ್ ಅಂಡ್ ಆಲ್ವೇಸ್ ಮೇಡ್ ಮೀ ಸ್ಮೈಲ್. ಅವರ ನಗುವಿಗೆ ಕಾರಣ ನೀವು, ಆದ್ರೆ ನಿಮ್ಮ ಅಳುವಿಗೆ ಕಾರಣ ಅವರು. ವಾಟ್ ಈಸ್ ದಿಸ್? ಆಸ್ಕ್ ಫಾರ್ ಎ ಮಿರಾಕಲ್, ಡ್ರೀಮ್ ಬಿಗರ್, ಫಿಂಡ್ ಯುವರ್ ಇನ್ನರ್ ಸ್ಟ್ರೆಂತ್. ಸೊ ಅವ್ರೇನ್ ಹೇಳೋದು, ನೀವು ಮಿರಾಕಲ್ನ ಎಕ್ಸ್ಪೆಕ್ಟ್ ಮಾಡಿ ಅಂತ. ಅವರು ಎಕ್ಸ್ಪೆಕ್ಟ್ ಮಾಡಬೇಕು ಏನಾದರೂ ಮಿರಾಕಲ್ ಆಗಲಿ, ನನ್ನ ಜೀವನದಲ್ಲಿ ನನಗೆ ಧೈರ್ಯ ಬರಲಿ, ನನ್ನ ಪ್ರೀತಿನ ನಾನು ಪಡ್ಕೊಳ್ಳೋ ಹಾಗಾಗ್ಲಿ ಅಂತ ಅವರು ಮಿರಾಕಲ್ಗೆ ಇದು ಮಾಡ್ಬೇಕು. ನೀವೇನು ಟ್ರೈ ಮಾಡಬೇಡಿ, ಸುಮ್ಮನಿರಿ. ನೀವು ಇಷ್ಟು ದಿನ ಟ್ರೈ ಮಾಡಿ ಸಾಕಾಯ್ತು. ಸೊ ಆಯ್ತು, ಅಹಂಕಾರಕ್ಕೆ ಉದಾಸೀನನೇ ಮದ್ದು ಅಂತಾರೆ. ಹಾಗಾಗಿ ನೀವು ನಿಮ್ಮಿಷ್ಟ, ಆಮೇಲೆ ಬೈಕ್ ಹೋಗ್ಬೇಡಿ. ನಮ್ಮ ಪ್ರೇಮಿ ಬಗ್ಗೆ, ನಾವ್ ಇಷ್ಟಪಡೋರ್ ಬಗ್ಗೆ ಹೀಗ್ ಮಾತಾಡ್ತೀರಾ ನೀವು ಅಂತ. ಐ ಫೀಲ್ ಯು ಇವನ್ ಥ್ರೋ ವಿ ಆರ್ ಅಪಾರ್ಟ್. ಎಸ್, ಬೇರೆ ಆದ್ರೆ ಏನಂತೆ, ದೇಹ ದೂರ ಆದ್ರೆ ಏನಂತೆ, ಮನಸ್ಸು ಒಂದಾಗಿದೆ ಅಂತ ಹೇಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಐ ಲರ್ನ್ ಸಮಥಿಂಗ್ ನ್ಯೂ ಫ್ರಮ್ ಯು ಎವ್ರಿ ಡೇ. ದಿನಾಗ್ಲೂ ಒಂದು ಹೊಸದು ಏನಾದ್ರೂ ಕಲಿತಾ ಇದ್ರು ನಿಮ್ಮ ವ್ಯಕ್ತಿತ್ವದಿಂದ ಅವರು ಅಂತ ಅನಿಸ್ತಾ ಇದೆ. ದ ಸ್ಪಾರ್ಕಲ್ ಇನ್ ಯುವರ್ ಐಸ್ ಮೇಕ್ ಮೈ ಡೇ. ಸೊ ನಿಮ್ಮ ಕಣ್ಣು ಅವ್ರಿಗೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ. ಮೇ ಬಿ ನೀವು ಕಣ್ಣಲ್ಲೇ ಮಾತಾಡ್ತೀರಾ ಅಂತ ಅನ್ಸುತ್ತೆ. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ಅಂತ. ಯು ಆರ್ ಸಿಂಪ್ಲಿ ಇರ್ರೆಸ್ಟಿಬಲ್. ಎಸ್, ಯು ಹೋಲ್ಡ್ ದ ಕೀ ಟು ಮೈ ಹಾರ್ಟ್. ಅವರ ಹೃದಯದ ಕೀ ನಿಮ್ಮ ಹತ್ರ ಇದೆ. ಯು ಕಂಪ್ಲೀಟ್ ಮೀ. ಯಾ, ಯು ಆಲ್ವೇಸ್ ನೋ ವಾಟ್ ಐ ಆಮ್ ಥಿಂಕಿಂಗ್. ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇದ್ರಿ. ನೀವು ಇಲ್ದಿರ ಅವ್ರ ಜೀವನ ಇಲ್ಲ ಅಂತ ಅವ್ರು ಅನ್ಕೊಂತಾರೆ, ಆದ್ರೆ ಬರೋದಿಲ್ಲ ಅಂತಾರೆ. ಇಟ್ ವುಡ್ ಬಿ ಗ್ರೇಟ್ ಫನ್ ಗ್ರೋ ಓಲ್ಡ್ ಟುಗೆದರ್. ಸೊ ಅಜ್ಜಿ ತಾತ ಆಗೋವರೆಗೂ ಕನಸು ಕಂಡಿದ್ದಾರೆ ಇಬ್ರು. ವಿ ನೋ ವಿ ಕ್ಯಾನ್. ಕೇಳಿಸ್ತು ನನ್ಗೆ, ಕೇಳಿಸ್ತು. ಅದ್ ನಿಮಗ್ ಬಿಟ್ಟಿದ್ದು. ವಿ ನೋ ವಿ ಕ್ಯಾನ್ ವಿ ನೋ ವಿ ಕ್ಯಾನ್ ವರ್ಕ್ ಥಿಂಗ್ ಔಟ್ ಟುಗೆದರ್. ಯು ಆರ್ ಜಸ್ಟ್ ಸಚ್ ಎ ನೈಸ್ ಪರ್ಸನ್. ಎಸ್, ನೀವು ತುಂಬಾ ಒಳ್ಳೆಯವರು. ಮೇ ಬಿ ಆಪೋಸಿಟ್ ಕ್ಯಾರೆಕ್ಟರ್ ಇರಬಹುದು ಅವ್ರದ್ದು. ಯುವರ್ ನೋಸ್ ಇಸ್ ದ ಕ್ಯೂಟೆಸ್ಟ್ ಇನ್ ದ ವರ್ಲ್ಡ್. ಮೂಗು ತುಂಬಾ ಸುಂದರವಾಗಿರಬಹುದು. ನೋ ಮ್ಯಾಟರ್ ಹೌ ಅದರ್ಸ್ ಸಿ ಮೀ, ಯು ಮೇಕ್ ಮೀ ಫೀಲ್ ಸ್ಪೆಷಲ್. ಸೊ ಬೇರೆಯವ್ರವ್ರನ್ನ ಎಷ್ಟೇ ಯೂಸ್ಲೆಸ್ ಫೆಲೋ ಅಂತ ಅನ್ಕೊಂಡಿದ್ರು, ನೀವು ಮಾತ್ರ ಅವ್ರನ್ನ ಯೂಸ್ಫುಲ್ ಫೆಲೋ ಅಂತ ಅನ್ಬಿಟ್ಟಿದ್ದೀರಾ. ಅದು ಅವ್ರಿಗೆ ತುಂಬಾ ಇಷ್ಟ. ಯು ಆರ್ ನಾಟ್ ಅಫ್ರೈಡ್ ಟು ಬಿ ಸಿಲ್ಲಿ ವಿತ್ ಮೀ. ಸೊ ಎಲ್ಲರೂ ಅವ್ರಿಗೆ ತುಂಬಾ ಎದುರ್ಕೊಂಡು ಮರ್ಯಾದೆ ಕೊಡ್ಬೇಕಾದ್ರೆ ನೀವು ಅವ್ರನ್ನ ಹೆಂಗ್ ಬೇಕೋ ಹಂಗ ಆಡಿಸ್ತಾ ಇದ್ರಿ ಅನ್ಸುತ್ತೆ. ಸೊ ಅದು ಅವ್ರಿಗೆ ಇಷ್ಟ ಆಗ್ತಿತ್ತು ಅಂತ ಹೇಳ್ತಾ ಇದೆ. ನಿಮ್ಮ ಪರ್ಫ್ಯೂಮ್ಸ್ ಎಲ್ಲ ತುಂಬಾ ಸ್ಮೆಲ್ ಅವ್ರಿಗೆ ಇಷ್ಟ ಅಂತ ಅನ್ಸುತ್ತೆ. ಮೂಸೋದು. ಟಚಿಂಗ್ ಯು ಈಸ್ ದ ಮೋಸ್ಟ್ ವಂಡರ್ಫುಲ್ ಫೀಲಿಂಗ್ ಎವರ್. ಟನ್ 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 ಆತರ. ಬನ್ನಿ, 4ನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಗೆ ಏನ್ ಸಂದೇಶ ಇದೆ? ನಿಮ್ಮ ಸದ್ಯದ ಪರಿಸ್ಥಿತಿ ಅವ್ರದ್ದು ಏನಿದೆ ನೋಡೋಣ. ಐ ಸಿ ಥಿಂಗ್ಸ್ ಡಿಫ್ರೆಂಟ್ಲಿ ನೌ. ಈಗ ಅವ್ರ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ಜೀವನನ, ವಸ್ತುಗಳನ್ನ, ಪರಿಸ್ಥಿತಿನ ಬೇರೆ ದೃಷ್ಟಿಕೋನದಿಂದ ನೋಡೋದು ಕಲಿತಾ ಇದ್ದಾರೆ. I did not know how comfort with you. ಸೊ ನಿಮ್ಗೆ ಹೇಗೆ ಕಂಫರ್ಟ್ ಝೋನ್ ಕೊಡಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ನಿಮ್ಗೆ ಅಡ್ಜಸ್ಟ್ ಆಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಹೆಚ್ಚಾಗಿ ಇಲ್ಲಿ.
ಐ ಆಮ್ ವಿತ್ ಯು ಆಲ್ ದ ಟೈಮ್. ನಿಮ್ಗೊಂದು ಭರವಸೆ ಕೊಡ್ತಾ ಇದ್ದಾರೆ, ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ. ಐ ವಾಸ್ ಅನ್ಕಂಫರ್ಟಬಲ್ ಶೋಯಿಂಗ್ ಎಮೋಷನ್ಸ್. ಸೊ ಅವ್ರಿಗೆ ಎಮೋಷನ್ಸ್ನ ಹೇಳಕ್ ಬರಲ್ಲ, ಬಾಯ್ಬಿಟ್ಟು ಹೇಳೋದಿಕ್ಕೆ ಬರೋದಿಲ್ಲ ಅಂತ ಅನ್ಸುತ್ತೆ, ತುಂಬ ಸೈಲೆಂಟ್ ಅನ್ಸುತ್ತೆ. ಪ್ಲೀಸ್ ಫರ್ಗಿವ್ ಮೀ ಅಂಡ್ ಫರ್ಗಿವ್ ಯುವರ್ ಸೆಲ್ಫ್, ಡೋಂಟ್ ಹರ್ಟ್ ಯುವರ್ ಸೆಲ್ಫ್. ಸೊ ಅವ್ರನ್ನೂ ಕ್ಷಮಿಸಿ, ನಿಮ್ಮನ್ನು ಕ್ಷಮಿಸ್ಕೊಳ್ಳಿ. ನಿಮಗೆ ನೀವೇನೋ ತೊಂದರೆ ಮಾಡ್ಕೊಳ್ತಿದ್ದೀರಾ ಅನ್ಸುತ್ತೆ, ಅದಕ್ಕೆ ಅವರು ನಿಮಗೆ ನೀವು ತೊಂದರೆ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ. ಐ ಮಿಸ್ ಅವರ್ ಮಾರ್ನಿಂಗ್ ಕಾಫಿ. ನಿಮ್ಮಲ್ಲಿ ಯಾರ್ಯಾರು ಕಾಫಿ ಲವರ್ ಇದ್ದೀರಾ ಅವರು ಕಾಫಿ ಮಗ್ನ ಕಮೆಂಟ್ ಅಲ್ಲಿ ಹಾಕಿ. ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್ ಯು. ಹೇಳಕ್ ಧೈರ್ಯ ಇಲ್ಲ ಪಾಪ, ತುಂಬಾ ಸಂಕೋಚ ಸ್ವಭಾವ ಅನ್ಸುತ್ತೆ, ಮುಟ್ಟಿದ್ರೆ ಮುನಿ ಟೈಪ್ ಅನ್ಸುತ್ತೆ. ಐ ವಂಡರ್ ಇಫ್ ಯು ಹ್ಯಾಪಿ ವಿತೌಟ್ ಮೀ. ತುಂಬಾ ಆಶ್ಚರ್ಯ ಆಗುತ್ತೆ ಅವ್ರಿಗೆ, ಅವ್ರು ಇಲ್ದಿರಾ ನೀವು ಹೇಗೆ ಇದ್ದೀರಾ ಅಂತ. ನನಗೆ ಇಲ್ಲಿ ಸೈಕೋ ಎನರ್ಜಿ ಕೂಡ ಬರ್ತಾ ಇದೆ ಕೆಲವ್ರದ್ದು. ಅವ್ರು ಮಾತ್ರ ಏನು ಹೇಳಲ್ಲ, ಅವ್ರು ಇಲ್ದಿರಾ ನಾವ್ ಯಾರು ಚೆನ್ನಾಗೇ ಇರಬಾರ್ದು ಪ್ರಪಂಚದಲ್ಲಿ, ಅವ್ರೊಬ್ರೆ ಅನ್ನೋ ತರ ಕೆಲವ್ರು ಇರ್ತಾರೆ. ಮೆಸೇಜಸ್ ಆಫ್ ಕ್ಲೋಜರ್ ನೌ, ವಾಟ್ ನೆಕ್ಸ್ಟ್. ಸೊ ಈಗ ಮೆಸೇಜ್ ಕೂಡ ನಿಂತೋಗಿದೆ, ಈಗ ಮುಂದೇನ್ ಮಾಡಬೇಕು ಅನ್ನೋದು ಇಬ್ರು ತಲೆಗೂ ಬಿಟ್ಟಂತ ವಿಚಾರ. ಯುವರ್ ಡ್ರೀಮ್ಸ್ ಆರ್ ಮೈ ಡ್ರೀಮ್ಸ್. ನಿಮ್ಮ ಕನಸು ಅವರ ಕನಸಂತೆ. ಇಫ್ ಐ ಡೈ ಟುಮಾರೋ ಐ ವುಡ್ ನೋ ಐ ಫೌಂಡ್ ಮೈ ಸೋಲ್ ಮೇಟ್ ದಿಸ್ ಲೈಫ್. ನೀವು ಅವರ ಅರ್ಧ ಶರೀರ ಅಂತೆ, ಸೋಲ್ಮೇಟ್ ಅಂತೆ. ಯು ಕ್ಯಾನ್ ಲಿಸನ್ ಟು ಮೀ ಟಾಕ್ ಫಾರ್ ಎವರ್. ಯಾವಾಗಲೂ ಅವ್ರ ಮಾತು ಕೇಳ್ತೀರಂತೆ, ಅದು ಅವ್ರಿಗಿಷ್ಟ. ಐ ಫೀಲ್ ನಿಮ್ ಜೊತೆ ಅವ್ರಿಲ್ಲ ಅಂದ್ರೆ ತುಂಬಾ ಜಲಸ್ ಫೀಲ್ ಆಗತ್ತಂತೆ, ತುಂಬಾ ಅನುಮಾನ ಬರುತ್ತಂತೆ ಅವ್ರಿಗೆ, ಏನ್ ಮಾಡ್ತಾ ಇದ್ದೀರಾ ಅಂತ. ಈವನ್ ವೆನ್ ಯು ಆರ್ ಆಂಗ್ರಿ ಆರ್ ಗ್ಲೂಮಿ ಯು ಆರ್ ಸ್ಟಿಲ್ ಅಡ್ರಾಡಬಲ್. ಕೋಪದಲ್ಲೂ ಕೂಡ ತುಂಬಾ ಸುಂದರವಾಗಿ ಕಾಣ್ತೀರಾ ಅಂತ ಹೇಳಕ್ ಬರ್ತಿದ್ದಾರೆ. ನೀವ್ ಹೇಗಿದ್ರು ನಿರಾಭರಣ ಸುಂದರ ಸುಂದರಿ ಅನ್ನೋದು ಅವರ ಮಾತಿನ ಅರ್ಥ. ಯು ಕ್ಯಾನ್ ಮೇಕ್ ಮೀ ಬೆಟರ್ ವೆನ್ ಐ ಆಮ್ ಫೀಲಿಂಗ್ ಡೌನ್. ಯಾ, ಅವ್ರು ಯಾವಾಗ ತಮ್ಮನ್ ತಾವು ಕಡಿಮೆ ಅಂತ ಅನ್ಕೊಂಡಾಗೆಲ್ಲ ನೀವು ಅವ್ರನ್ನ ಮೇಲೆತ್ತುವಂತ ಪ್ರಯತ್ನ ಮಾಡಿದೀರಾ. ಸೊ ನಿಮ್ ಬಗ್ಗೆ ಗೌರವ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಐ ಲವ್ ಯು ಟ್ರಿಕಲ್ ಯುವರ್ ಫೇಸ್. ಕಾಲಿಗೆ ಚಕ್ಕಲ್ಗುಡ್ಡಿ ಕೊಡೋದು ಇಷ್ಟ ಅನ್ಸುತ್ತೆ ಅವ್ರಿಗೆ. ಕಾಯ್ತಾ ಇದ್ದಾರೆ ಯಾವಾಗ ನೀವಿಬ್ರು ಒಂದಾಗುವಂತ ಸಮಯ ಬರುತ್ತೆ, ಯಾವಾಗ ನಾವಿಬ್ರು ಒಂದಾಗ್ತೀವಿ ಅಂತ ಕಾಯ್ತಾ ಇದ್ದಾರೆ. ಆ ದಿನ ಆದಷ್ಟು ಬೇಗ ಬರ್ಲಿ, ಆದಷ್ಟು ಬೇಗ ಅಲ್ಲ, ಈ ಕ್ಷಣನೇ ಬರ್ಲಿ, ಇವತ್ತೇ ಬರ್ಲಿ, ಈ ರೀಡಿಂಗ್ ನೋಡಿ ಮುಗಿಸೋ ಅಷ್ಟ್ರೊಳಗೆ ಬರ್ಲಿ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ. ಬನ್ನಿ, ಕೊನೆಯದು 5ನೇದು ಯಾರು ಆಯ್ಕೆ ಮಾಡಿದ್ದೀರಾ. ನಂಗೆ ಅನ್ಸುತ್ತೆ ನಿಮ್ ವ್ಯಕ್ತಿ ತುಂಬಾ ಕಡಿಮೆ ಮಾತಾಡ್ತಾರೆ ಅಂತ. ಸೊ ನಿಮ್ಗೆ ತುಂಬಾ ಕಡಿಮೆ ಚಿಟ್ಟು ಬಂತು, ಹಾಗಾಗಿ ನನ್ಗೆ ಹಾಗೆ ಅನ್ನಿಸ್ತು. ಬನ್ನಿ ಅವರ ಸದ್ಯದ ಪರಿಸ್ಥಿತಿ ನೋಡೋಣ, ಮನಸ್ಥಿತಿ. ಐ ಆಮ್ ಸೋ ಅಫ್ರೈಡ್ ದಟ್ ಯು ವಿಲ್ ರಿಜೆಕ್ಟ್ ಮೀ. ಓಹೋ, ಇನ್ನ ಪ್ರಪೋಸೇ ಮಾಡಿಲ್ಲ ಅನ್ಸುತ್ತೆ ಅವರು, ತುಂಬಾ ಭಯದಲ್ಲಿ ಇದ್ದಾರೆ. ರಿಜೆಕ್ಟ್ ಮಾಡ್ಬಿಟ್ರೆ ಅಂತ, ಮಾಡಿದ್ಮೇಲೆ ತಾನೇ ಗೊತ್ತಾಗೋದು. ರಿಜೆಕ್ಟ್ ಮಾಡಬೇಡಿ ಪಾಪ, ಅವ್ರ ಕಡೆಯಿಂದ ನಾನು ಕೇಳ್ಕೊಳ್ತೀನಿ. ದ ಫೀಲಿಂಗ್ಸ್ ಓನ್ಲಿ ಗ್ರೋರ್ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್ ಈಚ್ ಡೇ, ಐ ಕಾಂಟ್ ಕಂಟ್ರೋಲ್ ಇಟ್. ಅವ್ರಿಗೆ ತುಂಬಾ ಭಾವನೆಗಳು ಬೆಳೀತಾ ಹೋಗ್ತಾ ಇದೆ ನಿಮ್ಮ ಮೇಲೆ, ಅವ್ರ ಕೈಲಿ ನಿಯಂತ್ರಣ ಮಾಡಕ್ ಹೋಗ್ತಾ ಇಲ್ಲ. ಸೊ ನೀವು ಕೇಳ್ಕೊಬೇಡಿ ಅಂದ್ರಿ, ಕೇಳ್ಕೊಳ. ಓಕೆ. ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಫೀಲಿಂಗ್ಸ್ ಇದೆ. ಸೊ ಅದನ್ನ ಸೊ ನಂಗೆ ಮಾತೇ ಬರ್ತಾ ಇಲ್ಲ. ಸೊ ಅವ್ರ ಎನರ್ಜಿ ಮಾತು ಗಂಟ್ಲಲ್ಲಿ ಹಿಡ್ಕೊಳುತ್ತೆ ಅನ್ಸುತ್ತೆ. ಅವ್ರಿಗೆ ಹೇಳಿ ಸಿಕ್ಕಿದ್ರೆ ಅವರ ಥ್ರೋಟ್ ಚಕ್ರ ಆದ್ಮೇಲೆ ಕೆಲಸ ಮಾಡ್ಲಿಕ್ಕೆ, ಥ್ರೋಟ್ ಚಕ್ರನ ಸರಿಪಡಿಸ್ಕೊಳ್ಲಿಕ್ಕೆ ಹೇಳಿ, ಹೆಚ್ಚು ಮಾತಾಡ್ತಾರೆ ಅವಾಗ ಅಂತ ಅನ್ಸುತ್ತೆ. ಸೊ ಅವ್ರಿಗೆ ನಿಮ್ ಬಗ್ಗೆ ತುಂಬಾನೇ ವೈಯಕ್ತಿಕ ಭಾವನೆಗಳಿದೆ, ಇದನ್ನ ಹೇಳೋದಕ್ಕೆ ಆಗಲ್ಲ.
ಆ ಥರ ಅಷ್ಟು ಕೆಟ್ಟದಾಗಿ ಭಾವನೆಗಳಲ್ಲ, ಒಂದು ವೈಯಕ್ತಿಕ ಭಾವನೆ ಇದೆ, ಅದನ್ನ ಅವರು ಹೇಳಲಿಕ್ಕೆ ನಿಮ್ಮ ಹತ್ರ ಮುಜುಗರ ಪಡ್ತಾ ಇದ್ದಾರೆ. ಸೊ ಅವ್ರನ್ನ ಅವರು ಎಲ್ಲಿ ಕಳ್ಕೊಂಡ್ಬಿಡ್ತಾರೋ, ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಆಗು ಇಲ್ದಿರಂಗೆ ಎಲ್ಲಿ ಕಳ್ಕೊಂಡ್ಬಿಡ್ತಾರೋ, ಈ ರಿಲೇಶನ್ಶಿಪ್ನ ಎಲ್ಲಿ ಕಳ್ಕೊಂಡ್ಬಿಡ್ತಾರೋ ಅಂತ ಅವ್ರಿಗೆ ಭಯ ಆಗ್ತಾ ಇದೆ. ಸೊ ನೀವೇ ಒಂದು ಸ್ಟೆಪ್ ಮುಂದೆ ಹೋಗಿ, ನಿಮ್ಗೆ ಏನಾದರೂ ಆ ವ್ಯಕ್ತಿ ಯಾರು ಅಂತ ಗೊತ್ತಿದ್ರೆ ನೀವೇ ಫಸ್ಟ್ ಸ್ಟೆಪ್ ತಗೊಂಡ್ರೆ ಅವರು ತುಂಬ ಹ್ಯಾಪಿಯಾಗಿ ಇರ್ತಾರೆ. ದ ಡಿಸ್ಟೆನ್ಸ್ ಹ್ಯಾಸ್ ಬಿನ್ ಕಿಲ್ಲಿಂಗ್ ಮೀ. ತುಂಬ ಕಷ್ಟ ಆಗ್ತಿದೆ ಅವ್ರಿಗೆ ಈ ದೂರದಲ್ಲಿ ಇರೋವಂಥದ್ದು. I pushed you away because I was confused about how I was feeling. ಅವ್ರ ಭಾವನೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ನಿಮ್ಗೇನ್ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಯು ಹೋಲ್ಡ್ ಮೀ ಲೈಕ್ ಯು ನೆವರ್ ವಾಂಟ್ ಟು ಮೀ ಟು ಗೋ. ಸೊ ಅವ್ರನ್ನ ಯಾವತ್ತೂ ಬಿಟ್ಟಿರಕ್ಕಾಗಲ್ಲ ಅಥವಾ ಬಿಟ್ಕೊಡೋದಿಲ್ಲ ಅನ್ನೋ ರೀತಿಲಿ ಅವ್ರಿಗೆ ಹತ್ರ ಆಗಿದ್ರಿ ನೀವು ಅಂತ ಹೇಳ್ತಾ ಇದೆ. ಬಹಳಷ್ಟು ಸತಿ ಕ್ಷಮಿಸಿದೀರಾ ಅವ್ರು ತಪ್ಪು ಮಾಡ್ದಾಗೆಲ್ಲ. ಯು ಫರ್ಗಿವ್ ಮೀ ವೆನ್ ಐ ಡೂ ರಾಂಗ್ ಅಂತ ಇದೆ. ಯು ಆರ್ ದ ಫಸ್ಟ್ ಪರ್ಸನ್ ಐ ಟೆಲ್ ಯು ವೆನ್ ಥಿಂಗ್ಸ್ ಆರ್ ಗುಡ್ ಆರ್ ಬ್ಯಾಡ್. ಹೇಗಿದೆಯೋ ಹಾಗೆ ವಿಚಾರಗಳನ್ನ ಹಂಚ್ಕೊಳ್ಳೋದು ಅಥವಾ ಅದ್ರ ಬಗ್ಗೆ ನಮ್ಮ ಭಾವನೆಗಳನ್ನ ಹೇಳೋದು, ನಮ್ಮ ಒಪಿನಿಯನ್ ಶೇರ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಆ ಥರ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೀವು ಇದ್ರಿ ಅಂತ ಅನ್ಸುತ್ತೆ, ಅದು ಅವ್ರಿಗೆ ತುಂಬಾ ಇಷ್ಟ. ಯು ಪುಟ್ ಅಪ್ ವಿತ್ ಮೀ ಮೂಡಿನೆಸ್ ಅಂಡ್ ಆಲ್ ಅದರ್ ಇನ್ಪರ್ಫೆಕ್ಷನ್ಸ್. ಸೊ ಅವ್ರ ಜೀವನದಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ಅವರು ಒಂದು ಹೇಗೆ ಮಾಡಬೇಕು, ಏನ್ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ನಿರ್ಧಾರ ತಗೊಬೇಕು, ಈ ತರ ನಿರ್ಧಾರ ತಗೊಳಕ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಸೊ ಅದನ್ನೆಲ್ಲ ಕಲ್ಸ್ಕೊಟ್ಟಿದ್ದೀರಾ, ಅದಕ್ಕೆ ಅವ್ರಿಗೆ ನೀವು ಅಂದ್ರೆ ತುಂಬಾ ಇಷ್ಟ. ರೆಸ್ಪೆಕ್ಟ್ಫುಲಿ ಯು ನೋ ಹೌ ಪುಟ್ ಮೀ ಫಸ್ಟ್ ನಮ್ಮನ್ನ ನಾವು ಹೇಗೆ ಇಡಬೇಕು ಅನ್ನೋದು ಅವ್ರಿಗೆ ತಿಳಿಸ್ಕೊಟ್ರಿ ಅಂತ ಹೇಳ್ತಿದ್ದಾರೆ. ಮೇ ಬಿ ಅವರು ನಿಸ್ವಾರ್ಥಿಯಾಗಿದ್ರು ಅಂತ ಅನ್ಸುತ್ತೆ, ಯಾವಾಗ್ಲೂ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡ್ತಿದ್ರು ಅಂತ ಅನ್ಸುತ್ತೆ. ಯು ವುಡ್ ಡೂ ಎನಿಥಿಂಗ್ ಐ ಸೇ. ಸೊ ಅವ್ರೆ ಹೇಳಿದ್ದೆಲ್ಲ ಮಾಡಿದ್ದೀರಾ. ಯು ಕಂಪ್ಲೀಟ್ ಮೀ. ಸೊ ಎಲ್ಲಾನು ನಿಮ್ ಜೊತೆ ಇದ್ರೆ ಅವ್ರಿಗೆ ಇಡೀ ಪ್ರಪಂಚದಲ್ಲಿ ಎಲ್ಲಾನು ಇದೆ ನನ್ನ ಹತ್ರ ಅಂತ ಅನ್ಸುತ್ತೆ. ಆದ್ರೆ ಎಲ್ಲೋ ಕಡೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.